ನಾನು ಯಾಕೆ ಇವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ದುಡುಕ್ಬಿಟ್ಟೆ? ರಾಣಿನ ಇವನು ಇಷ್ಟೊಂದು ಡೀಪಾಗಿ ಲವ್ ಮಾಡ್ತಿದ್ದೆ ಅನ್ನೋ ಸೂಕ್ಷ್ಮ ಕೂಡ ನನಗೆ ಗೊತ್ತಾಗ್ಲಿಲ್ವಲ್ಲ. ನನ್ನಿಂದ ಅವಳ ಪ್ರೀತಿನ ದೂರ ಮಾಡಿಕೊಂಡು ಒಬ್ಬನೇ ನೋವು ಅನುಭವಿಸ್ತಾ ಇದ್ದಾನೆ. ಹೇಗೆ ಅವನ್ನ ನಾನೀಗ ಸಮಾಧಾನ ಮಾಡಲಿ? ಯಾಕತ್ತೆ ಇಲ್ಲಿ ಕೂತಿದ್ದೀರಾ? ನಿದ್ದೆ ಬರ್ಲಿಲ್ವಾ? ನನ್ನ ಬಗ್ಗೆ ಯೋಚನೆ ಬಿಡು. ನೀನ್ ನೆಮ್ಮದಿಯಾಗಿದೀಯಾ? ನನಗೇನಾಗಿದೆ ಅತ್ತೆ? ನಾನು ಸಂತೋಷವಾಗಿದ್ದೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನೀನ್ ರಾಣಿನ ಲವ್ ಮಾಡ್ತಿದೀಯಾ ತಾನೆ? ಲವ್ವಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಹಾಗಿದ್ಮೇಲೆ ರಾಣಿ ಚಿತ್ರ ನೋಡಿ ಯಾಕೆ ಬೇಜಾರು ಮಾಡ್ಕೋತಿದ್ದೆ? ನನಗೆಲ್ಲ ಗೊತ್ತು ಕಣೋ. ನನ್ನ ಖುಷಿಗೋಸ್ಕರ ನೀನು ನಿನ್ನ ಪ್ರೀತಿನ ತ್ಯಾಗ ಮಾಡ್ತಿದೀಯಾ ಅಂತ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನೀವೇ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಹೌದು ಕಣ, ನಿನ್ನ ವಿಷಯದಲ್ಲಿ ನಾನು ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ನಿನ್ನ ರಾಣಿ ಮದುವೆ ಮಾಡಿ ಕಣ್ತುಂಬ ನೋಡಬೇಕು ಅಂತ ನಾನು ನಿನ್ನಮ್ಮ ಎಷ್ಟು ಆಸೆ ಪಟ್ಟಿದ್ವಿ. ಅದಕ್ಕೆ ಪ್ರಯತ್ನನೂ ಪಟ್ವಿ. ಆದರೆ ಅದು ನಾವು ಅನ್ಕೊಂಡಂಗೆ ಆಗಲೇ ಇಲ್ಲ. ಮತ್ತೆ ಈ ವಿಷಯದಲ್ಲಿ ರಾಣಿಗೆ ಫೋರ್ಸ್ ಮಾಡಿದ್ರೆ ಇನ್ನೇನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಸುಮ್ಮನಾಗ್ಬಿಟ್ವಿ. ಆದ್ರೆ ಈಗ ನೀನ್ ಅವಳ ನೆನಪಲ್ಲಿ ಕೊರಗ್ತಾ ಇರೋದು ನೋಡಿದ್ರೆ ನನಗೆ ಸಂಕಟ ಆಗುತ್ತೆ ಕಣೋ. ಅದೆಲ್ಲ ಏನೂ ಇಲ್ಲ ಅತ್ತೆ. ನನ್ನ ರಾಣಿನ ಇಷ್ಟಪಟ್ಟಿದ್ದಂತೂ ನಿಜ. ಆದ್ರೆ ಈಗ ಅವಳಿಗಾಗ್ಲಿ ನನ್ಗಾಗ್ಲಿ ಆತರ ಯಾವ ಫೀಲಿಂಗ್ಸು ಇಲ್ಲ. ಅವಳು ನನ್ನ ಮನ್ಸಲ್ಲಿ ಇದ್ದಿದ್ದಂತೂ ನಿಜ. ಹಾಗೆ ಅವಳನ್ನ ಮರೆಯೋದು ಕಷ್ಟನೇ. ಆದ್ರೆ ಆ ನೆನಪಿಂದ ನಾನು ಖಂಡಿತ ಹೊರಗೆ ಬರ್ತೀನತ್ತೆ. ನಿಮ್ಮ ಆಸೆ ಪ್ರಕಾರ ನಾನು ಶಿವಾನಿನ ಮದುವೆ ಆಗ್ತೀನಿ. ನನಗೂ ಅದೇ ಇಷ್ಟ ಅತ್ತೆ. ನೀನ್ ನಿಜ ಹೇಳ್ತಿದ್ಯಾ ರಾಜಾ? ಹೌದತ್ತೆ. ಬೇಕಾದ್ರೆ ನೀವು ರಾಣಿಗೆ ಫೋನ್ ಮಾಡಿ ಕೇಳಿ. ನಮ್ಮಿಬ್ಬರ ಅಭಿಪ್ರಾಯನೂ ಒಂದೇ. ರಾಜ, ನೀವಿಬ್ರು ನನಗಾಗಿ ನಿರ್ಧಾರ ತಗೊಂಡಿದ್ದೀರಾ ತಾನೆ? ಇಲ್ಲ ಅತ್ತೆ, ನಾನು ರಾಣಿ ಫ್ರೆಂಡ್ಸು. ನಾವಿಬ್ರು ಮದುವೆ ಆದ್ರೆ ನಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಇರಲ್ಲ. ಅದಕ್ಕೆ ನಾನು ರಾಣಿ ಸೇರ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಹಾಗೆ ನೋಡಕ್ ಹೋದ್ರೆ ರಾಣಿ ಅಪ್ಪನಿಗೂ ಈ ಮದುವೆ ಇಷ್ಟ ಇರಲಿಲ್ವಲ್ಲ. ಅದಕ್ಕೆ ನಾನು ರಾಣಿ ಮಾತಾಡ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಏನೋ ನನಗೊಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನೀನ್ ಶಿವಾನಿನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ, ನನಗದೇ ಸಂತೋಷ. ಅತ್ತೆ, ನಿಮ್ ಸಂತೋಷನೇ ನನ್ನ ಸಂತೋಷ.